ಎಲ್ಲರಿಗೂ ನಮಸ್ಕಾರ. ಕೆಎಫ್‌ಡಿ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂತಂದರೆ, ಈ ಪ್ರಮೋಟರ್ಸ್ ಅಂದರೆ ಯಾರು? ಮತ್ತು ಅವರ ಕುರಿತಾದಂಥ ಹಲವಾರು ಮಾಹಿತಿನ ನಾವೀಗ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆಎಫ್‌ಡಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಪರಿವಾರದವರಿಗೂ ಸಹ, ಕುಟುಂಬದವರಿಗೂ ಸಹ ಇದನ್ನು ಶೇರ್ ಮಾಡಿ, ಅವ್ರಿಗೂ ವಿಡಿಯೋನ ಲೈಕ್ ಮಾಡಲು ಹೇಳಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಪ್ರಮೋಟರ್ಸ್ ಅಂದರೆ ಯಾರು? ಸೊ ಪ್ರಮೋಟರ್ಸ್ ಅವರ ಪಾತ್ರ ಏನು? ಒಂದು ಕಂಪನಿಯನ್ನು ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಆ ಕಂಪನಿ ಒಂದೇ MSME ಕಂಪನಿ ಆಗಿರ್ಬೋದು, ಅಥವಾ ಸ್ಟಾರ್ಟಪ್ ಅಂತಲೇ ಹೇಳಿ ನೀವು ರಿಜಿಸ್ಟರ್ ಮಾಡಿಸ್ಕೊಬೋದು. ಈ ರೀತಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿಯೂ ಸಹ ನೀವು ಅದನ್ನು ರಿಜಿಸ್ಟರ್ ಮಾಡ್ಕೊತೀರಾ. ಸೊ ಈ ರೀತಿ ಹಲವು ಬಗೆಯಾದಂಥ ಹೆಸರುಗಳು ಕಂಪನಿಗಳಿರುತ್ತೆ ಅನ್ನೋಂಥ ವಿಷಯ. ಕಂಪನಿಯನ್ನು ನೀವು ಸ್ಟಾರ್ಟ್ ಮಾಡಿದ ಬಳಿಕ ಏನು ಪ್ರೊಸೀಜರ್ಸ್ ಇರುತ್ತೆ ಅಂತಂದರೆ, ನಿಮ್ಮ ಪಾಲಿನ ಬಂಡವಾಳ ಎಷ್ಟು ಹಾಕ್ತಾ ಇದ್ದೀರಾ ಅದನ್ನು ನಾವು ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ನಿಮ್ಮ ಬಳಿ ಇರುವಂಥ ಪಾರ್ಟ್ನರ್ಸ್ಗಳು ಯಾರು, ಅಥವಾ ನಿಮ್ಮ ಜೊತೆಗೆ ಡೈರೆಕ್ಟರ್ಸ್ ಆಗಿ ಯಾರ್ಯಾರೆಲ್ಲ ಇರ್ತಾರೆ, ಒಬ್ಬ ಫೌಂಡರ್ ಅಂತ ಇರ್ತಾನೆ, ಫೌಂಡರ್ ಅಂತ ಇರ್ತಾನೆ ಒಂದು ಸ್ಟಾರ್ಟಪ್ಪಲ್ಲಿ ನಾವು ಪರಿಗಣಿಸೋದಾದರೆ. ಸೊ ಈ ರೀತಿ ಕಂಪನಿ ಉದ್ಭವ ಆಗುತ್ತೆ, ಸೃಷ್ಟಿ ಆಗುತ್ತೆ. ಅದಾದ ಬಳಿಕ ಕಂಪನಿಗೆ ಒಂದು ನಿರ್ದಿಷ್ಟವಾದಂಥ ಬಂಡವಾಳ ಹಾಕಿ ಆ ಒಂದು ಕಂಪನಿನ ಮುನ್ನಡೆಸೋದಕ್ಕೆ ಮುಂದಾಗ್ತೀರಾ ಅನ್ನೋಂಥ ವಿಚಾರ. ಈಗ ಕಂಪನಿ ಒಂದು ತಕ್ಕ ಮಟ್ಟಿಗೆ 1 ವರ್ಷ 2 ವರ್ಷ ಬೆಳವಣಿಗೆ ಆಗಿದೆ. ಅದಾದ ಬಳಿಕ ನಿಮಗೆ ಸೂಕ್ತವಾಗಿ ಹಣಕಾಸಿನ ಒಂದು ಅವಶ್ಯಕತೆ ಇದೆ ಅಂತಂದಾಗ ನೀವು ಸಾಲದ ಮೂಲಕ ಹಣವನ್ನು ಪಡ್ಕೊಳ್ತೀರಾ. MSME ಲೋನನ್ನು ತೊಗೊಬೋದು, ಸ್ಟಾರ್ಟಪ್ ಲೋನ್ ಅಂತ ಹೇಳ್ತೀವಿ. ಮತ್ತು ಅದೇ ರೀತಿ ಇತರೆ ಬಿಸ್ನೆಸ್ ಲೋನನ್ನು ಸಹ ನೀವು ಬ್ಯಾಂಕಿನ ಮೂಲಕ ತೊಗೊಬೋದು. ಒಂದು ಹಂತದ ಬಳಿಕ ಏನು ಮಾಡ್ಬೋದು ಅಂದರೆ, ನಿಮ್ಮ ಒಂದು ಬಿಸ್ನೆಸ್ಸನ್ನ ಇನ್ನೂ ಹೆಚ್ಚಾಗಿ ವಿಸ್ತರಣೆ ಮಾಡಬೇಕು, ಇನ್ನೂ ಹೆಚ್ಚು ಲಾಭವನ್ನು ಗಳಿಸಬೇಕು, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಎಕ್ಸ್ಪಾನ್ಷನ್ ಮಾಡಬೇಕು, ಅಥವಾ ನಿಮ್ಮ ಬಿಸ್ನೆಸ್ ಒಂದು ಫುಡ್ಡಿಗೆ ಸಂಬಂಧಪಟ್ಟಂಥ, ಆಹಾರಕ್ಕೆ ಸಂಬಂಧಪಟ್ಟಂಥ ಒಂದು ಬಿಸ್ನೆಸ್ ಆಗಿದ್ದರೆ, ಅಥವಾ ಒಂದು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಥ ಬಿಸ್ನೆಸ್ ಆಗಿದ್ದರೆ, IT ಬಿಸ್ನೆಸ್ ಆಗಿದ್ದರೆ, ಅದನ್ನು ಸಹ ಬೇರೆ ಪ್ರದೇಶಗಳಲ್ಲಿ ಬ್ರಾಂಚ್ ಔಟ್ ಆಗಬೇಕು, ಆ ಬಿಸ್ನೆಸ್ಸನ್ನ ಎಕ್ಸ್ಪಾನ್ಷನ್ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿರೋರು, ಆ ಎಕ್ಸ್ಪಾನ್ಷನ್ನಿಗೆ ತಕ್ಕಂತೆ ಹಣವನ್ನು ನಾವು ತೊಗೊತೀವಿ. ಅದು ಹೇಗೆ ಅಂದರೆ, ಆರ್ಥಿಕ ಸಂಸ್ಥೆಗಳ ಮೂಲಕ, ಬ್ಯಾಂಕುಗಳಿಂದ. ಇದನ್ನು ಹೊರತುಪಡಿಸಿ ಸಹ ನಾವು ವೆಂಚರ್ ಫಂಡ್ಸ್ ಅಥವಾ ವೆಂಚರ್ ಕ್ಯಾಪಿಟಲಿಸ್ಟ್ VC ಹತ್ರ ಹೋಗ್ಬಿಟ್ಟು ಐಡಿಯಾಸ್ಗಳನ್ನೆಲ್ಲ ಶೇರ್ ಮಾಡಿ, ಅವರ ಬಳಿ ನಮ್ಮ ಒಂದು ಪ್ರಸ್ತಾವನೆಯನ್ನು ಸ್ಲೈಡ್ ಶೋ ಮೂಲಕ ನಾವು ಇಟ್ಟಾಗ, ಅವರಿಗೆ ನಮ್ಮ ಐಡಿಯಾಸ್ ಹಿಡಿಸಿದ್ದಲ್ಲಿ ಹಣವನ್ನು ಕೊಡ್ತಾರೆ ಅನ್ನೋಂಥ ವಿಚಾರ. ಸೊ ಈ VCಸ್ಗಳು ಹಣವನ್ನು ಕೊಟ್ಟವರು ಸುಮ್ಮನೆ ಹಾಗೆ ದುಡ್ಡನ್ನು ಕೊಡೋದಿಲ್ಲ. ಅದರ ಬದಲಿಗೆ ನಮ್ಮ ಒಂದು ಕಂಪನಿಗೆ ಅಥವಾ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಥ ಈ ಶೇರ್ಸ್ ಅಂತ ನಾವೇನು ಕರಿತೀವಿ, ಅದನ್ನು ಒಂದಿಷ್ಟು ಶೇಕಡದಷ್ಟು ಅವರು ಕೇಳ್ತಾರೆ ಅನ್ನೋಂಥ ವಿಚಾರ. ಮತ್ತು ಈ ಒಂದು ಶೇರ್ಸ್ಗಳನ್ನು ನಾವು ಅವರಿಗೆ ಕೊಟ್ಟಾಗ, ಅವರು ಸಹ ನಮ್ಮ ಕಂಪನಿಗೆ ಸಂಬಂಧಪಟ್ಟಂತೆ ಅವರು ಪ್ರಮೋಟರ್ ಆಗ್ತಾರೆ ಅನ್ನೋಂಥ ವಿಚಾರ. ಒಂದು ಹಂತದ ಬಳಿಕ ನಾವು ಈಗ ಒಂದು ಸಣ್ಣ ಪ್ರದೇಶದಲ್ಲಿ ಬಿಸ್ನೆಸ್ ವ್ಯಾಪಾರವನ್ನು ತೊಡಗಿಸಿರ್ತೀವಿ. ಅದನ್ನು ಮತ್ತೆ ಅದೇ ಪ್ರದೇಶದಲ್ಲಿ ಬೇರೆ ಬ್ರ್ಯಾಂಚ್ಗಳಾಗಿ ಅದನ್ನು ವಿಸ್ತರಣೆ ಮಾಡಿರ್ತೀವಿ. ಮತ್ತು ಬೇರೆ ರಾಜ್ಯಗಳಲ್ಲಿ ಕೂಡ ವಿಸ್ತರಣೆ ಮಾಡಿರ್ತೀವಿ. ದೇಶದಾದ್ಯಂತ ವಿಸ್ತರಣೆ ಮಾಡಬೇಕು, ಆ ಒಂದು ಬಿಸ್ನೆಸ್ನ ಬೆಳೆಸಬೇಕು ಅನ್ನುವಂಥ ವಿಚಾರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಬಿಸ್ನೆಸ್ನ IPO ಪ್ರಕ್ರಿಯೆಗೆ ನಾವು ಅಪ್ಲೈ ಮಾಡ್ತೀವಿ. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮೂಲಕ ಆ ಒಂದು IPO ಪ್ರಕ್ರಿಯೆಯಲ್ಲಿ ಸೆಬಿ ಮೂಲಕ ನಾವೇನು ಮಾಡ್ತೀವಿ ಅಂತಂದರೆ, ಈ ಒಂದು IPO ಪ್ರಕ್ರಿಯೆಗೆ ನಾವು ನಮ್ಮ ಒಂದು ಬಿಸ್ನೆಸ್ನ ಅದರ ಒಂದು ಸೆಬಿಗೆ ಒಪ್ಪಿಗೆಯನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗ್ತೀವಿ ಅಂತ ವಿಚಾರ. ಆಗ ನಮ್ಮ ಬಳಿ ಇರುವಂಥ ಶೇರಿನ ಪ್ರಮಾಣದಲ್ಲಿ ಒಂದಿಷ್ಟು ಶೇಕಡದಷ್ಟು ಆಲ್ರೆಡಿ ವೆಂಚರ್ ಕ್ಯಾಪಿಟಲಲ್ಲಿ ಇರೋರಿಗೆ, VC ಅವರಿಗೆ ಕೊಟ್ಟಾಗಿರುತ್ತೆ. ಅದನ್ನು ಹೊರತುಪಡಿಸಿ ಸಹ ಇನ್ನೂ ಒಂದು ಸ್ವಲ್ಪ ಶೇಕಡದಷ್ಟು ಪ್ರಮಾಣದಲ್ಲಿ ಶೇರ್ ಇರುತ್ತೆ. 100% ಶೇರಲ್ಲಿ ಪ್ರಾಯಶಃ 10 ಇಲ್ಲ 15% ಅದು ವೆಂಚರ್ ಕ್ಯಾಪಿಟಲ್ ಅಥವಾ ಒಬ್ಬ ಪ್ರೈವೇಟ್ ಇನ್ವೆಸ್ಟರ್ ಯಾರು ಬಂದರೆ, ಆತ ಹಣವನ್ನು ತೊಡಗಿಸ್ಕೊಂಡು ಆ ಶೇರನ್ನು ತೊಗೊಂಡಿದ್ದರೆ, ಆತನು ಸಹ ಈ ಒಂದು IPO ಪ್ರಕ್ರಿಯೆಯಲ್ಲಿ ಪ್ರಮೋಟರ್ ಆಗ್ತಾನೆ. ಸೊ ಹೀಗೆಲ್ಲ ಇರಬೇಕಾದ್ರೆ ಏನಾಗುತ್ತೆ ಅಂತಂದರೆ, IPO ಪ್ರಕ್ರಿಯೆಯಲ್ಲಿ ಸಾರ್ವಜನಿಕವಾಗಿ ಶೇರ್ಗಳನ್ನು ಹರಾಜು ಮಾಡುವುದರ ಮೂಲಕ ಆ ಕಂಪನಿಗೆ ಸೂಕ್ತವಾದಂಥ ಒಂದು ಬೆಲೆ, ಅದನ್ನು ನಾವು ವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಆ ವ್ಯಾಲ್ಯೂಯೇಷನ್ಗೆ ಅನುಗುಣವಾಗಿ ಆ ಕಂಪನಿಗೆ ನಿರ್ದಿಷ್ಟವಾಗಿ ಇಷ್ಟು ಬೆಲೆ ಒಂದು ಶೇರಿಗೆ ಅಂತ ಹೇಳಿ ಡಿಸೈಡ್ ಮಾಡಿ, ಸೆಬಿ ಏನು ಮಾಡುತ್ತೆ, ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳುತ್ತೆ ಅನ್ನುವಂಥ ವಿಚಾರ. ಒಮ್ಮೆ ಹರಾಜು ಪ್ರಕ್ರಿಯೆ ಆದಮೇಲೆ, IPO ಪ್ರಾಸೆಸ್ ಮುಗಿದ ಮೇಲೆ, ಆ ಒಂದು ಶೇರ್ಗಳನ್ನು ಕೊಳ್ಳುವವರು ಯಾರು ಅಂತಂದರೆ ರಿಟೇಲ್ ಇನ್ವೆಸ್ಟರ್ಸ್. ಸೊ ಅವರು ಆ ಷೇರುದಾರರಾಗ್ತಾರೆ ಅನ್ನುವಂಥ ವಿಚಾರ. ಸೊ ಪ್ರವರ್ತಕರು ಅಂತ ಕರೆಯಲ್ಪಡುವಂತಹ ಈ ಪ್ರಮೋಟರ್ಸ್ಗಳು ಏನಾಗ್ತಾರೆ ಅಂತಂದರೆ, ಅವರ ಒಂದು ಶೇಕಡಾವಾರು ಶೇರ್ಗಳನ್ನು ಸಹ ಕೆಲವೊಬ್ಬರು ಈ ವೆಂಚರ್ ಕ್ಯಾಪಿಟಲ್ ಫರ್ಮ್ಸ್ಗಳ ಮೂಲಕ ಇನ್ವೆಸ್ಟ್ ಮಾಡಿದವರು ಸಹ ಏನು ಮಾಡ್ತಾರೆ, ತಮ್ಮ ಒಂದು ಶೇರ್ಸ್ನ ಡೈಲ್ಯೂಟ್ ಮಾಡ್ತಾರೆ, ಅಥವಾ ಅದನ್ನು ಮಾರಿ ಲಾಭವನ್ನು ಪಡ್ಕೊಳ್ತಾರೆ, ಅಥವಾ ಎಕ್ಸಿಟ್ ಪ್ರೊಸೀಜರ್ಗೆ ಅಪ್ಲೈ ಮಾಡಿಕೊಂಡು ಹೊರಗೆ ಹೋಗ್ತಾರೆ ಹಣವನ್ನು ಪಡ್ಕೊಳ್ತಾ. ಸೊ ಅವರು ನಿಮ್ಮ ಆರಂಭಿಕ ಕಾಲದ ಒಂದು ಕಷ್ಟದಲ್ಲಿ ಅವರು ನಿಮಗೆ ಆಸರೆಯಾಗಿ ಬಂದಿದ್ದರಿಂದ, ಅದಕ್ಕೆ ಸೂಕ್ತವಾದಂಥ ಒಂದು ಲಾಭವನ್ನು ನೀವು ಅವರಿಗೆ ಕೊಟ್ಟಿದ್ದೀರಿ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಎಕ್ಸಿಟ್ ಪ್ರೊಸೀಜರಲ್ಲಿ ಅಪ್ಲೈ ಮಾಡ್ಕೊಂಡು ಹೋಗ್ತಾರೆ. ಸೊ ಈಗ ಸಾಧಾರಣವಾಗಿ ಒಬ್ಬ ರಿಟೇಲ್ ಇನ್ವೆಸ್ಟರ್ ಆಗಿ ನೀವು ಒಬ್ರು ಇದ್ದೀರಾ, ಒಂದು ಕಂಪನಿಯ ಶೇರನ್ನು ತೊಗೊಳ್ತಿದ್ದೀರಾ, ಒಂದು ಪಬ್ಲಿಕ್ಲಿ ಲಿಸ್ಟೆಡ್ ಕಂಪನಿ ಅಂತಂದಾಗ, ನೀವು ಪರಿಗಣನೆಗೆ ತೊಗೊಳ್ಳುವಂಥ ಒಂದು ಅಂಶ ಏನು ಅಂದರೆ, ಈ ಪ್ರಮೋಟರ್ ಹೋಲ್ಡಿಂಗ್, ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅಂತ ಇರುತ್ತೆ. ನೀವು ಯಾವುದೇ ಒಂದು ಬ್ರೋಕರೇಜ್ ಆ್ಯಪನ್ನು ಅಥವಾ ಪ್ಲಾಟ್ಫಾರ್ಮನ್ನು ಅಥವಾ NSE ಇಂಡಿಯಾ ವೆಬ್ಸೈಟನ್ನು ನೀವು ತೆಗೆದ್ರಿ, ಅಲ್ಲಿ ಯಾವುದೇ ಒಂದು ಶೇರ್, ಒಂದು ಕಂಪನಿಯ ಶೇರಿನ ವಿವರವನ್ನು ನೀವು
ಒಂದು ಸರ್ಚ್ ಬಾರಲ್ಲಿ ಹೋಗಿ ಟೈಪ್ ಮಾಡಿದ್ರೆ ಅದರ ಒಂದು ಇಂದಿನ ಬೆಲೆ, ಮಾರುಕಟ್ಟೆ ಬೆಲೆ ಎಷ್ಟಿದೆ ಮತ್ತು ಈ ಹಿಂದಿನ ಒಂದು ವಿವರಗಳೆಲ್ಲವೂ ಸಹ ಒಂದು ಚಾರ್ಟಿನ ರೂಪದಲ್ಲಿ ಸಿಗುತ್ತೆ. ಅಂದರೆ 1 ದಿನಕ್ಕೆ ಮುಂಚೆ, 1 ವಾರಕ್ಕೂ ಮುಂಚೆ, 1 ತಿಂಗಳು, 5 ವರ್ಷ ಆ ರೀತಿ ನಿಮಗೊಂದು ಚಾರ್ಟ್ ಸಿಗುತ್ತೆ. ಅದಕ್ಕೂ ನೀವು ಕೆಳಗಡೆ ಬಂದರೆ ನಿಮಗೆ ಹಲವಾರು ಮೆಟ್ರಿಕ್ಸ್ಗಳು ಸಿಗುತ್ತೆ. ಅಂದರೆ ಷೇರಿನ ವಾಲ್ಯೂಮ್ ಎಷ್ಟಿತ್ತು, ಓಪನಿಂಗ್ ಪ್ರೈಸ್ ಎಷ್ಟಿತ್ತು ಮಾರ್ಕೆಟಲ್ಲಿ, ಮಾರ್ಕೆಟೇ ಕ್ಲೋಸ್ ಮಾಡ್ಬೇಕಾದ್ರೆ ಎಷ್ಟಿತ್ತು ಅದರ ಬೆಲೆ, ಇದೆಲ್ಲ ವಿವರಗಳು ನಿಮಗೆ ಸಿಗುತ್ತೆ. ಅದಕ್ಕೂ ಕೆಳಗಡೆ ನೀವು ಬಂದಾಗ ಏನಾಗುತ್ತೆ, ಈ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅಂತ ನಿಮಗೆ ಸಿಗುತ್ತೆ. ಅದು ಫಂಡಮೆಂಟಲ್ ರೇಷಿಯೋಸ್ ಎಲ್ಲ ಆದಮೇಲೆ ಕೆಳಗಡೆ ಬಂದಾಗ ಸಿಗುತ್ತೆ. ಅದರಲ್ಲಿ ಪ್ರಮೋಟರಿನ ಪಾಲು ಎಷ್ಟಿದೆ ಷೇರು ಈ ಕಂಪನಿಯಲ್ಲಿ ಅನ್ನೋಂಥ ಒಂದು ವಿವರ ಇರುತ್ತೆ. ಹಾಗೆ ರಿಟೇಲ್ ಇನ್ವೆಸ್ಟರ್ನ ಒಂದು ಪಾಲು ಎಷ್ಟಿದೆ ಷೇರುಗಳು ಈ ಕಂಪನಿಗೆ ಸಂಬಂಧಪಟ್ಟಂತೆ, ಮತ್ತು FII ಅಂತ ಕರೆಯಲ್ಪಡುವಂಥ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು DII ಅಂತ ಕಂಪೇರ್ ಮಾಡುವಂಥ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರ ಒಂದು ಮಾಹಿತಿನೆಲ್ಲ ಸಹ ಈ ಒಂದು ಷೇರಿನ ಕೆಳಗಡೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನಲ್ಲಿ ಇರುತ್ತೆ. ಅದನ್ನು ನೀವು ಶೇರ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ತೊಡಗಿಸ್ಕೊಳ್ಬೇಕಾದ್ರೆ ಒಂದು ದೊಡ್ಡ ಮುಖ್ಯವಾದಂಥ ಒಂದು ಅಂಶವಾಗಿ ಇದನ್ನು ಪರಿಗಣಿಸಬೇಕಾಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ರಿಟೇಲ್ ಇನ್ವೆಸ್ಟರ್ಸೇ ಶೇರ್ಸನ್ನು ತೊಗೊಂಡಿರ್ತಾರೆ ಅಂತ ಅಂದಲ್ಲಿ ಪ್ರಮೋಟರ್ಗಳ ಕಾಂಟ್ರಿಬ್ಯೂಷನ್ ಏನು ಆ ಕಂಪನಿಗೆ, ಒಂದು ವೇಳೆ ಪ್ರಮೋಟರ್ನ ಒಂದು ಷೇರಿನ ಒಂದು ಪ್ರಮಾಣ ಏನಿದೆ ಅದು ವ್ಯಾಪಕವಾಗಿ ಕುಸಿತವನ್ನು ಕಾಣ್ತಾ ಇದೆ ಅಂತಂದರೆ ಎಲ್ಲೋ ಆ ಪ್ರಮೋಟರ್ಗೆ ತನ್ನ ಒಂದು ಬಿಸ್ನೆಸ್ನಲ್ಲಿ ಆಸಕ್ತಿ ಇಲ್ವೇನೋ ಅನ್ನೋಂಥ ಒಂದು ಪ್ರಶ್ನೆ ಇರ್ಬೋದು. ಅಥವಾ ಇನ್ನೊಂದು ರೀಸನ್ ಏನಂದರೆ ಆತನ ಬಳಿ ಇರುವಂತಹ ಷೇರಿನ ಪ್ರಮಾಣದಲ್ಲಿ ಕಡಿಮೆ ಆಗೋದಕ್ಕೆ ಕಾರಣ ಆತ ಮಾಡಿರುವಂತಹ ಸಾಲಗಳಾಗಿರ್ಬೋದು, ಅದು ಬಿಸ್ನೆಸ್ ಲೋನ್ ಆಗಿರ್ಬೋದು, ವೈಯಕ್ತಿಕ ಸಾಲ ಆಗಿರ್ಬೋದು, ಅದನ್ನು ಆತ ಮರುಪಾವತಿ ಮಾಡೋದಕ್ಕೆ ಸಹ ತನ್ನ ಸ್ಟೇಕ್ ಅಂತ ಕರೆಯಲ್ಪಡುವಂಥ ತನ್ನ ಶೇರ್ಸ್ಗಳನ್ನು ಮಾರ್ಬಿಟ್ಟು ಹಣವನ್ನು ತಗೊಂಡು ಆ ಒಂದು ಸಾಲವನ್ನು ಕಟ್ಕೊಳ್ಳೋದಕ್ಕೂ ಸಹ ಆತ ಪ್ರಯತ್ನ ಪಡ್ತಾ ಇರ್ಬೋದು. ಸೊ ಈ ರೀತಿ ಅಂಕಿ ಅಂಶಗಳನ್ನೆಲ್ಲ ನಾವು ಪರಿಗಣನೆಗೆ ತಗೊಂಡು ಪ್ರಮೋಟರ್ನ ಒಂದು ಯಾರು ಆ ಪ್ರಮೋಟರ್ ಅನ್ನೋವಂಥ ಮಾಹಿತಿನ ಕಲೆ ಹಾಕೋದಕ್ಕೆ ಮುಂದಾಗಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ಪ್ರಮೋಟರ್ನ ಒಂದು ಪಾಲುದಾರಿಕೆ ಕಮ್ಮಿ ಆಗ್ತಾ ಹೋಗಿ ರಿಟೇಲ್ ಇನ್ವೆಸ್ಟರ್ಸ್ನ ಪಾಲುದಾರಿಕೆ ಹೆಚ್ಚಾಗ್ತಾ ಹೋದಷ್ಟೂ ಸಹ ಎಲ್ಲೋ ಒಂದು ಕಡೆ ಪ್ರಮೋಟರಿಗೆ ಆ ಒಂದು ಬಿಸ್ನೆಸ್ನ ಕಂಟಿನ್ಯೂ ಮಾಡಬೇಕು ಅನ್ನುವಂಥ ಆಸಕ್ತಿ ಇಲ್ಲ ಅನ್ನುವಂಥ ರೀತಿಯಲ್ಲೇ ಒಂದು ನೆಗೆಟಿವ್ ಆದಂಥ ಒಂದು ಕಲ್ಪನೆ, ಒಂದು ನೆಗೆಟಿವ್ ಆದಂಥ ಒಂದು ಬಿಂಬವನ್ನು ಕಟ್ಟಲಾಗುತ್ತೆ ಆ ಕಂಪನಿಗೆ ಅನ್ನುವಂಥ ಒಂದು ವಿಷಯ. ಸೊ ಅದರಿಂದ ಪ್ರಮೋಟರ್ ಹೋಲ್ಡಿಂಗ್ನಲ್ಲಿ ಪ್ರಮೋಟರ್ನ ಒಂದು ಏನು ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಆತನ ಒಂದು ಶೇರ್ ಹೋಲ್ಡಿಂಗ್ ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನು ಸಹ ಒಂದು ಫಂಡಮೆಂಟಲ್ ಆಗಿ ಒಂದು ಶೇರನ್ನು ಅನಲೈಸ್ ಮಾಡಿ ನೀವು ಬೈ ಮಾಡ್ತಿದ್ದೀರಾ ರಿಟೇಲ್ ಇನ್ವೆಸ್ಟರ್ ಆಗಿ ಅಂದರೆ ಇದನ್ನು ಸಹ ನೀವು ಗಣನೆಗೆ ತೊಗೊಬೇಕು ಅನ್ನೋಂಥ ಒಂದು ವಿಚಾರ. ಇನ್ನೂ ಒಂದು ಅಂಶ ಏನು ಅಂದರೆ FII ಹೋಲ್ಡಿಂಗು. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಜಾಸ್ತಿಯಾಗಿ ಒಂದು ಷೇರಿನ ಒಂದು ಕಂಪನಿಯ ಷೇರ್ ಮೇಲೆ ಬಂಡವಾಳ ಹಾಕಿದ್ದಾರೆ ಅಂತಂದರೆ ಕಂಪನಿಗೆ ಆದಾಯ ಬರ್ತಾ ಇದೆ, ಕಂಪನಿಯ ಒಳಹರಿವು ಚೆನ್ನಾಗಿದೆ, ಯಾಕಂದರೆ ಅದಕ್ಕೆ ವಿದೇಶಿ ಬಂಡವಾಳದಾರರು ಸಹ ಹೂಡಿಕೆದಾರರು ಸಹ ಹಣವನ್ನು ತೊಡಗಿಸ್ಕೊಳ್ತಿದ್ದಾರೆ ಅನ್ನುವಂಥ ಅಂಶವನ್ನು ನಾವು ಪರಿಗಣನೆಗೆ ತೊಗೊಬೋದು. ಕೆಲವೊಮ್ಮೆ ಏನಾಗುತ್ತೆ, ಈ FIIನ ಪ್ಯಾಟರ್ನ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ನ ಒಂದು ಪ್ರಮಾಣ ಸಹ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಪ್ರಮೋಟರ್ನ ಒಂದು ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗಿರುವಂಥ ಸಾಧ್ಯತೆ ಇರುತ್ತೆ. ಸೊ ಹೀಗಿರ್ಬೇಕಾದ್ರೆ ಏನು ಅಂತಂದರೆ ಪ್ರಮೋಟರ್ನ ಒಂದು ಸ್ಟೆಬಿಲಿಟಿ ಅಥವಾ ಪ್ರಮೋಟರ್ನ ಒಂದು ಜವಾಬ್ದಾರಿ ಜಾಸ್ತಿ ಇದೆ ಆ ಕಂಪನಿ ಮೇಲೆ, ಅಥವಾ ಪ್ರಮೋಟರಿಗೆ ತನ್ನ ಒಂದು ಕಂಪನಿ ಮೇಲೆ ನಂಬಿಕೆ ಇದೆ, ಆದ್ದರಿಂದನೇ ಆತನ ಶೇರ್ಸ್ಗಳನ್ನು, ಆತನ ಒಂದು ಷೇರಿನ ಪ್ರಮಾಣವನ್ನು ಕಡಿಮೆ ಮಾಡಿಲ್ಲ ಅನ್ನುವಂಥ ರೀತಿಯಲ್ಲೂ ಸಹ ನಾವು ಅದನ್ನು ಚಿತ್ರಣವನ್ನು ಪಡ್ಕೊಬೋದು. ಯಾವುದೇ ರೀತಿಯಾಗಿ ಹಣಕಾಸಿನ ನಿರ್ಧಾರಗಳನ್ನು ನೀವು ಮಾಡ್ತಿದ್ದೀರಾ, ಒಂದು ಶೇರ್ನಲ್ಲಿ ಹೂಡಿಕೆ ಮಾಡಬೇಕು ಅಂತ ಇದ್ದೀರಾ ಅಂದರೆ ನಿಮ್ಮ ನಗರದಲ್ಲಿರುವಂತಹ ಸೆಬಿ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ನಿಮ್ಮ ಒಂದು ಹೂಡಿಕೆ ನಿರ್ಧಾರವನ್ನು ಮಾಡಿ ಅಂತ ಹೇಳ್ತಾ, ಇದು ಬರೀ ಎಜುಕೇಷನಲ್ ಪರ್ಪಸ್ಸಿಗೆ ಮಾಡಿರುವಂಥ ಒಂದು ವಿಡಿಯೋ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ನಿಮ್ಮ ಭೇಟಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.